ಹಾಯ್! ಇವತ್ತಿನ ಸ್ಪೆಷಲ್ ಹಲಸಿನ ಬೀಜದ ಲಾಡು. ಹಲಸಿನ ಹಣ್ಣು ತಿಂದು ಹಲಸಿನ ಬೀಜನ ಬಿಸಾಕಬೇಡಿ. ಈ ಥರ ಡಿಫ್ರೆಂಟಾದ ಸ್ವೀಟ್ ರೆಸಿಪಿನ ಮಾಡ್ಕೋಬೋದು. ಹೆಲ್ತಿ ಮತ್ತು ಟೇಸ್ಟಿ ಅಂತ ನಿಮಗೆ ಹೇಳ್ಬೋದು ಮತ್ತು ತುಂಬ ಈಸಿಯಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಯಾರೆಲ್ಲ ನನ್ನ ಚಾನಲ್ ಆಗಿ ನೋಡ್ತೀರಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದಂತೂ ಮರಿಬೇಡಿ. ಅದಕ್ಕೆ ಜಾಕ್ ಫ್ರೂಟ್ ಸೀಡ್ಸ್ ಅಂದರೆ ಹಲಸಿನ ಬೀಜಗಳನ್ನ ಬಿಸಾಕ್ದಂಗೆ ಒಂದೆರಡು ದಿನ ಒಣಗಿಸಿರೋ ಹಲಸಿನ ಬೀಜನ ಥರ ಹುರ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಕ್ರಿಸ್ಪಿ ಆಗೋ ಥರ ಹುರ್ಕೋಬೇಕು. ಇದನ್ನು ಬೇಕಿದ್ರೆ ನೀವು ಹಲಸಿನ ಬೀಜ ಸಿಪ್ಪೆ ತೆಗೆದು ಹುರ್ಕೋಬೋದು. ಇಲ್ಲಾಂದರೆ ಬೀಜ ಕಪ್ಪಾಗುತ್ತೆ ಅಂತ ಹೇಳಿದ್ರೆ ಈ ಥರ ಸಿಪ್ಪೆ ಸಮೇತ ಹುರಿದ್ಬಿಟ್ಟು ಆಮೇಲೆ ಸಿಪ್ಪೆನ ರಿಮೂವ್ ಮಾಡ್ಕೋಬೋದು. ಇನ್ನೊಂದು ಐಡಿಯಾ ಹೇಳ್ಕೊಡ್ತೀನಿ ಅಂದರೆ ನಿಮ್ಗೆ ಇದನ್ನು ಹಲಸಿನ ಬೀಜನ ಸ್ವಲ್ಪ ಕುಟ್ಬಿಟ್ಟು ಬಿಸಿ ಮಾಡ್ಕೊಳ್ಳಿ, ತುಂಬ ಬೇಗನೆ ಫ್ರೈ ಆಗುತ್ತೆ. ಇದನ್ನು ಹಾಗೆ ಕೂಡ ತಿನ್ಬೋದು. ನೋಡಿ, ಈ ಥರ ಆರಿದ ನಂತರ ಈ ಥರ ಸಿಪ್ಪೆನ ರಿಮೂವ್ ಮಾಡೋಣ. ಹಲಸಿನ ಬೀಜದಲ್ಲಿ ಹೈ ಪ್ರೋಟೀನ್ಸ್ ಇರುತ್ತೆ, ಕಾರ್ಬೋಹೈಡ್ರೇಟ್ ಜಾಸ್ತಿ ಇರುತ್ತೆ, ತುಂಬಾ ಹೆಲ್ತಿ ಅಂತಲೇ ಹೇಳ್ಬೋದು. ಹಲಸಿನ ಬೀಜ ಬಿಸಾಕಬೇಡಿ, ಹಲಸಿನ ಹಣ್ಣು ತಿಂದು ನಂತರ ಅದನ್ನು ಸಿಪ್ಪೆ ತೆಗೆದುಬಿಡಿ. ನಂತರ ಕಡಲೆ ಬೀಜ, ನಾನು ಒಂದು ಬೌಲ್ ಹಲಸಿನ ಬೀಜಕ್ಕೆ ಒಂದು 1/4 ಬೌಲಷ್ಟು ಕಡಲೆ ಬೀಜನ ಹಾಕ್ತಾಯಿದ್ದೀನಿ. ಇದನ್ನು ಅಷ್ಟೇ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಂಬಿಡಿ. ಇದರ ಲಾಡು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಒಂಥರ ನೀವು ರೆಸಿಪಿ ಅಂತಲೇ ಹೇಳ್ಬೋದು, ಯಾರೂ ನೋಡಿರಲ್ಲ, ಯಾರೂ ಕೇಳಿರಲ್ಲ. ನೋಡಿ, ಈ ಥರ ಎರಡನ್ನೂ ಆರೋದಕ್ಕೆ ಬಿಡಿ. ನಂತರ ನಾನು ಇದಕ್ಕೆ ಒಂದು ಅರ್ಧ ಬೆಲ್ಲನ ಹಾಕ್ತಾಯಿದ್ದೀನಿ, ಅರ್ಧ ಅಚ್ಚು ಬೆಲ್ಲ. ಅದಕ್ಕೆ ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ನೀರನ್ನ ಹಾಕಿ ಬೆಲ್ಲ ಕರಗೋಕ್ಕೆ ಬಿಡೋಣ. ಬೆಲ್ಲ ನೋಡಿ ಈ ಥರ ಕರಗಿರೋವಂಥ ಬೆಲ್ಲಕ್ಕೆ ಒಂದು ಅರ್ಧ ಬೌಲಷ್ಟು ತೆಂಗಿನ ತುರಿಯನ್ನು ಹಾಕ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಒಂಥರ ಡಿಫ್ರೆಂಟಾಗಿರುತ್ತೆ. ಹಲಸಿನ ಬೀಜ ಬಿಸಾಕದೆ ಈ ಥರ ಮಾಡ್ಕೊಳ್ಳಿ. ನಂತರ ನೋಡಿ, ಹಲಸಿನ ಬೀಜ ಮತ್ತು ಕಡಲೆ ಬೀಜ ಎರಡನ್ನೂ ಒಂದು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ಪುಡಿ ಮಾಡೋದು ಬೇಡ, ನೀರು ಹಾಕ್ತೇನೆ ತರಿಯಾಗಿ ಪುಡಿ ಮಾಡ್ಕೊಂಬಿಡೋಣ. ನೋಡಿ, ಅದಕ್ಕೆ ಪುಡಿ ಮಾಡ್ಕೊಂಡ್ರೆ ಸಾಕು. ಈಗ ಪುಡಿ ಮಾಡಿದಂಥ ಹಲಸಿನ ಬೀಜ ಮತ್ತು ಕಡಲೆ ಬೀಜನ ಕಾಯಿ ಮತ್ತು ಬೆಲ್ಲದ ಪಾಕಕ್ಕೆ ಹಾಕಿ, ಪಾಕ ಅಂದರೆ ತುಂಬ ಅಂಟು ಪಾಕ ಬೇಡ, ಸ್ವಲ್ಪ ಬೆಲ್ಲ ಕರಗುವಷ್ಟಾದರೆ ಸಾಕು. ನಂತರ ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ. ಬಿಸಿ ಮಾಡೋದಕ್ಕೆ ಸ್ವಲ್ಪ ತುಪ್ಪ, ಏಲಕ್ಕಿ ಪೌಡ್ರ್ ಹಾಕಿದ್ರೆ ರುಚಿಯಾದ ಹಲಸಿನ ಬೀಜದ ಲಾಡು ರೆಡಿ ಆಗುತ್ತೆ. ನೋಡಿ, ಹಲಸಿನ ಬೀಜ ಕೂಡ ತುಂಬ ಯೂಸ್ ಆಗುತ್ತೆ. ಹಲಸಿನ ಬೀಜದಲ್ಲಿ ಇನ್ನೊಂದು ರೆಸಿಪೀಸ್ನ ಮಾಡಿ ಹಾಕ್ತೀನಿ, ನೋಡಿ ಕಮೆಂಟಲ್ಲಿ ತಿಳಿಸಿ ಯಾವುದು ಅಂತ ಕೇಳಿ ಹೇಳ್ತೀನಿ. ನಂತರ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ. ನಂತರ ಕುಟ್ಟಿಟ್ಕೊಂಡಿರೋಂಥ ಏಲಕ್ಕಿ ಪೌಡರನ್ನು ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಹಲಸಿನ ಹಣ್ಣು ಸೀಸನ್ ಆದ್ದರಿಂದ ಅದರಲ್ಲಿ ಏನೇನೆಲ್ಲ ರೆಸಿಪೀಸ್ನ ಮಾಡ್ಬೋದು ಅನ್ನೋದನ್ನು ನೋಡಿ, ಹಲಸಿನಕಾಯಲ್ಲೂ ಕೂಡ ಪಲಾವು ಎಲ್ಲನೂ ಮಾಡಿ ತೋರಿಸ್ತಿದ್ದೀನಿ. ಅದೇ ಥರ ಹಲಸಿನ ಬೀಜನೂ ಕೂಡ ಬಿಸಾಕ್ದಂಗೆ ಅದರಲ್ಲಿ ಸ್ವೀಟನ್ನು ಮಾಡ್ಬೋದು ಮತ್ತು ಖಾರನೂ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಈ ಥರ ಸ್ವೀಟ್ ಮಾಡ್ಕೊಂಡು ತಿಂದ್ಬಿಟ್ಟು ಹೇಗಿತ್ತು ಅಂತ ಹೇಳಿ. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆಗಳನ್ನ ಕಟ್ಕೊಂಡ್ರೆ ಹಲಸಿನ ಬೀಜದ ಲಾಡು ರೆಡಿ ಆಗುತ್ತೆ. ಇದು ಹಲಸಿನ ಬೀಜದ ಲಾಡು ಅಂತಲೇ ಗೊತ್ತಾಗಲ್ಲ, ಇದು ಫುಲ್ಲು ಡ್ರೈ ಫ್ರೂಟ್ಸ್ ಲಾಡು ಥರನೇ ಇರುತ್ತೆ. ತುಂಬಾ ಟೇಸ್ಟಿ, ಹೆಲ್ತಿ ಅಂತಲೇ ಹೇಳಿದ್ನಲ್ಲ. ಇದರಲ್ಲಿ ರಿಚ್ ಪ್ರೋಟೀನ್ ಇರೋದ್ರಿಂದ ಬಿಸಾಡಬೇಡಿ, ಈ ಥರ ಮಾಡ್ಕೊಳ್ಳಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.